ನಾನಿವತ್ತು ಬ್ಯಾಂಕಾಕಿಂದ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಬ್ಯಾಂಕಾಕಿಂದ ಏರ್ಪೋರ್ಟಿಗೆ ತಲುಪೋದು, ಏರ್ಪೋರ್ಟಿಂದ ನೀವು ಯಾವ ರೀತಿ ಫ್ಲೈಟನ್ನು ತೊಗೊಬೇಕು, ಫುಲ್ ಡೀಟೇಲ್ಸಾಗಿ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ, ಯಾವುದೇ ರೀತಿಯ ಭಯ ಇರೋಲ್ಲ. ಇದನ್ನು ನೋಡಿದ್ಮೇಲೆ ಸುಲಭವಾಗಿ ನೀವು ಏರ್ಪೋರ್ಟ್ ಚೆಕ್ಕಿನ್ನು, ಫ್ಲೈಟಲ್ಲಿ ಬೋರ್ಡಿಂಗು ಎಲ್ಲ ಆರಾಮಾಗಿ ಮಾಡ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ನಾನು ಚೈನಾ ಟೌನಲ್ಲಿದ್ದೀನಿ. ಇಲ್ಲಿ ಹತ್ತಿರದಲ್ಲಿರುವಂಥ MRT ಸ್ಟೇಷನ್ನು. MRT ಸ್ಟೇಷನ್ ಅಂದರೆ ಮೆಟ್ರೋ ರೈಲ್ವೆ ಲೈನು. ಇದು ಹುವಾಲಂಪಾಂಗ್ ಸ್ಟೇಷನಲ್ಲಿದ್ದೀನಿ. ಬ್ಯಾಂಕಾಕಲ್ಲಿ ಅಂಡರ್ಗ್ರೌಂಡ್ ಹೋಗೋಂಥ ಟ್ರೈನ್ನ MRT ಅಂತ ಕರೀತಾರೆ. ಮತ್ತು ಮೇಲ್ಗಡೆ ಫ್ಲೈಓವರಲ್ಲಿ ಹೋಗೋಂಥ ಟ್ರೈನನ್ನು BTS ಅಂತ ಕರೀತಾರೆ. ಎರಡನ್ನು ಸಪ್ರೇಟಾಗಿ ಮಾಡಿದ್ದಾರೆ. ಫಸ್ಟು ಹುವಾಲಂಪಾಂಗಿಂದ ARN ಲೈನ್ಗೆ ಕನೆಕ್ಷನ್ ತೊಗೊಬೇಕು. ಇವಾಗ ಫಸ್ಟು MRTಗೆ ಹೋಗೋಣ. ಇಲ್ಲಿಂದ ನಾನು ಟ್ಯಾಕ್ಸಿ ತೊಗೊಂಡು ಹೋಗ್ಬೋದು. ಟ್ಯಾಕ್ಸಿ ತೊಗೊಂಡ್ರೆ ಸುಮಾರು 500ರಿಂದ 600 ಬಾತ್ ಆಗುತ್ತೆ. ಇದರಲ್ಲಿ ನನಗೆ ಸುಮಾರು 100 ಬಾತ್ ಆಗುತ್ತೆ ಅಷ್ಟೇ ಮೆಟ್ರೋದಲ್ಲಿ ಹೋದರೆ. ಅದಕ್ಕೆ ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಹುವಾಲಂಪಾಂಗ್ ಸ್ಟೇಷನ್ಗೆ ಹೋಗೋಣ. ಇದು ನೋಡಿ ಹುವಾಲಂಪಾಂಗ್ ಎಕ್ಸಿಟ್ ನಂಬರು 1. 4 ಎಕ್ಸಿಟ್ಗಳಿರ್ತವೆ, 4, 5. ಇದು ಎಕ್ಸಿಟ್ ನಂಬರ್ 1. ಲಿಫ್ಟ್ ಇಲ್ಲ, ಎಸ್ಕಲೇಟ್ರ್ ಇದೆ. ಹೋಲ್ಡ್ ದ ಹ್ಯಾಂಡ್ ರೈಲ್. ಈ ರೀತಿ ಟಿಕೆಟ್ ಕೊಟ್ಟರು. ಪಚ್ಚಂಬುರಿ ಎಲ್ಲಿ ಇಳಿಬೇಕು. ಟ್ಯಾಪ್ ದ ಟೋಕನ್ ಹಿಯರ್. ನಿಮಗೆ ಗೊತ್ತಿರಬೇಕು ನೀವು ಯಾವ ಏರ್ಪೋರ್ಟ್ಗೆ ಹೋಗೋದು ಅಂತ. ನಾನು ಸುವರ್ಣಭೂಮಿಗೆ ಹೋಗಬೇಕು, ಇನ್ನೊಂದು DMK, 2 ಇದೆ. ಇಲ್ಲಿ ಎಕ್ಸಿಟ್ ನಂಬರು 1 ಮತ್ತು 3 ಇದೆ. 1ರಲ್ಲಿ ನೀವು ಮಕ್ಕಸಾನ್ ಏರ್ಪೋರ್ಟ್ ರೈಲ್ ಲಿಂಕ್ ಸ್ಟೇಷನ್ ಇದೆ ನೋಡಿ. ಇಲ್ಲಿಂದ ಹೊರಗಡೆ ಹೋಗಬೇಕು. ಮಕ್ಕಸಾನ್ ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗೋಕೆ ಅರ್ಧ 1 ಕಿಲೋಮೀಟ್ರ್ ಇದೆ. ಫೈನಲಿ ಮಕ್ಕಸಾನ್ ಸ್ಟೇಷನ್, ಮಕ್ಕಸಾಂಗ್. ಟು ಪಾಯತಾಯ್ ಟು ಸುವರ್ಣಭೂಮಿ. ನಾವು ಸುವರ್ಣಭೂಮಿಗೆ ಹೋಗಬೇಕು. ಪ್ಲಾಟ್ಫಾರ್ಮ್ ನಂಬರ್ 1. 35 ಬಾತು. ಸೊ 70 ಬಾತ್ ಏನೋ ಆಯಿತು ಅಷ್ಟೇ, ಜಾಸ್ತಿ ಏನಿಲ್ಲ ಏರ್ಪೋರ್ಟ್ಗೆ. ಇಲ್ಲ ನೀವು ಟ್ಯಾಕ್ಸಿಲಿ ಹೋಗ್ತೀರಂತಾದರೆ ನಿಮಗೆ 600-700 ಬಾತ್ ಕೊಡಬೇಕು. ಇಲ್ಲಿ ನೋಡಿ, ನಿಮಗೆ ಯಾವುದು ಹತ್ತಿರ ಆಗುತ್ತೆ, ನೀವು ಎಲ್ಲಿ ಉಳ್ಕೊಂಡಿದ್ದೀರಾ ಅದನ್ನು ನೋಡಿಕೊಂಡು ಆ ಸ್ಟೇಷನಲ್ಲಿ ನೀವು ಹತ್ಕೊಬೋದು. ಸುವರ್ಣಭೂಮಿ ಲಾಸ್ಟ್ ಸ್ಟೇಷನ್ನು. ಲಾಟ್ ಕ್ರಾಬಾಂಗ್, ಬಂತಾಪ್ಚಾಂಗ್, ಹುವಾಮಾಕ್, ಮಕ್ಕಸಾನ್, ರಚ್ಚಾರ್ಪುರಾಪ್. ನೆಕ್ಸ್ಟ್ ಟ್ರೈನಿಗೆ ವೇಟ್ ಮಾಡೋದು. Train to Suvarnabhumi Airport. Next station, Suvarnabhumi Station. ಇವಾಗ ಇಲ್ಲಿಂದ ಏರ್ಪೋರ್ಟ್ಗೆ ಟ್ರಾನ್ಸ್ಫರ್ ಆಗಬೇಕು. ಎಕ್ಸಿಟಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ತೀರಾ ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಬೋದು. ನಿಮ್ಮ ಹತ್ರ ಎಕ್ಸ್ಟ್ರಾ ಬಾತ್ಗಳಿದ್ದರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟು ಫಸ್ಟ್ ಫ್ಲೋರ್. ನೀವು ಟ್ಯಾಕ್ಸಿಲಿ ಬಂದರೆ ಡಿಪಾರ್ಚರ್ಸ್ಗೂ ಡೈರೆಕ್ಟ್ ಹೋಗ್ಬೋದು. ನಿಮಗೇನಾದರೂ ಅಸಿಸ್ಟೆನ್ಸ್ ಬೇಕಂದರೆ ಮಿನಿಸ್ಟ್ರಿ ಆಫ್ ಟೂರಿಸಮ್ ಆ್ಯಂಡ್ ಸ್ಪೋರ್ಟ್ಸ್ ಅವ್ರದ್ದು ಸೆಂಟರ್ ಇದೆ. ಇದು ನಮಗೆ ಇವಾಗ ಡಿಪಾರ್ಚರ್ಗೆ ಹೋಗಬೇಕು. 4th ಫ್ಲೋರ್. ವಾಶ್ರೂಮ್ ಇಲ್ಲೇ ಇದೆ. ಕೆಳಗಡೆ ಬರ್ತಾ ಇರೋದು ಲಿಫ್ಟ್ ಬೇಕು. ಲಿಫ್ಟಲ್ಲಿ ಹೋಗ್ಬೋದು. ಇಲ್ಲೇ ಹೋಗೋಣ. ಆರಾಮಾಗಿ ಇವಾಗ 8:30ಗೆ ರೀಚ್ ಆಗಿದ್ದೀನಿ ನಾನು.
ಇನ್ನು 3 ಅವರ್ಸ್ ಇದೆ ಆರಾಮಾಗಿ. 11:30 ಅಂದರು 3 ಅವರ್ಸ್ ಇದೆ, 8:30 ಇವಾಗ. 11:55ಗೆ ನಮ್ಮದು ಫ್ಲೈಟ್ ಇರೋದು ಡಿಪಾರ್ಚರ್. ಏರ್ಪೋರ್ಟಿಂದ ಹೊರಡೋ ಮೊದಲು ಒಂದು ಛಾತ್ರಾಮ ಥೈಲ್ಯಾಂಡಿದ್ದು ಫೇಮಸ್ಸು. ನಿನ್ನೆ ಸಂಜೆ ಅಸ್ಸಾಂ ಟೀ ಟ್ರೈ ಮಾಡಿದ್ದೀನಿ, ನೋಡ್ತೀನಿ ಇವತ್ತು ಅದನ್ನೇ ನಾವು ಬೇರೆ ಟ್ರೈ ಮಾಡೋದಂತ. ಇದು ನೋಡಿ ಅಸ್ಸಾಂ ಟೀ ವಿತ್ ಬ್ರೌನ್ ಶುಗರ್. ನೀವು ಸ್ಪೆಷಲ್ ಪ್ಯಾಕಿಂಗ್ ಏನಾದರೂ ಮಾಡಿಸ್ತೀರಾ ಅಂದರೆ ಇಲ್ಲಿ ಮಿಸ್ಟರ್ ರ್ಯಾಪ್ ಇದ್ದಾರೆ ನೋಡಿ, ಇಲ್ಲಿ ವೇಟ್ ಚೆಕ್ ಮಾಡಿ ಮಾಡ್ಕೊಬೋದು. 250 ಬಾತ್ ಪರ್ ಪೀಸ್. ಒಂದು ಆ್ಯಪಲ್ಲಿದ್ದು ಒಂದು ಕನೆಕ್ಟರ್ ತೊಗೊಂಡಿದ್ದೆ, ಅದರಲ್ಲಿ ನನಗೆ 80 ಬಾತ್ ವ್ಯಾಟ್ ರಿಫಂಡ್ ಸಿಗ್ತಾಯಿದೆ. ಸೊ ವ್ಯಾಟ್ ರಿಫಂಡ್ ತೊಗೊಂಬರೋಣ ಫಸ್ಟು. ಏರ್ಪೋರ್ಟ್ ಇಂಟರ್ಪ್ರಿಟರ್ ಇನ್ಫಾರ್ಮೇಷನ್ಗೆ ಇಲ್ಲಿ ಕೇಳ್ಬೋದು ನೋಡಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿದ್ದಾರೆ, ಜಾಪನೀಸು, ಕೊರಿಯನ್. ಏರ್ಪೋರ್ಟ್ ಫ್ರೀ ವೈಫೈ ಇದೆ ನೋಡಿ ಏರ್ಪೋರ್ಟಲ್ಲಿ. ವ್ಯಾಟ್ ರಿಫಂಡ್ ಇಲ್ಲಿದೆ ನೋಡಿ, ಇದು ಹೊರಗಡೆ ಹೋಗ್ಬೇಕಂತ, ಹೊರಗಡೆ ಹೋಗೋಕೆ ಇಲ್ಲಿ ಹೋಗ್ಬೇಕು. ಇದು ನೋಡಿ ವ್ಯಾಟ್ ರಿಫಂಡು ಪೇಪರ್, ಈ ರೀತಿ ಪೇಪರ್ ಕೊಡ್ತಾರೆ. ಇದನ್ನು ನೀವು ಫಿಲ್ ಮಾಡಿಕೊಂಡು ಸೈನ್ ಹಾಕ್ಸ್ಕೊಂಡು ಎಲ್ಲ ತೊಗೊಂಡ್ಬರ್ಬೇಕು. ಅದ್ರ ಜೊತೆ ಬಿಲ್ಲು, ಆ್ಯಪಲ್ ಶೋರೂಮಿದ್ದು ಬಿಲ್ ಇದು ನೋಡಿ, ಇದರಲ್ಲಿ ಫುಲ್ ಬಿಲ್ ಇದೆ. ಆಮೇಲೆ ಪಾಸ್ಪೋರ್ಟ್ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಹಣವನ್ನು ನಾವು ಒಳಗಡೆ ಕಲೆಕ್ಟ್ ಮಾಡಬೇಕು. ಗೇಟ್ ನಂಬರ್ D1 ಇಂದ D4 ಮತ್ತು D5 ಇಂದ D8 ತನಕ ಚೆಕ್ ಇನ್ ಮಾಡಾದಮೇಲೆ. ವ್ಯಾಟ್ ರಿಫಂಡ್ನ ಪಕ್ಕದ ಕೌಂಟ್ರಲ್ಲೇ ಇವಾಗ ನಮ್ಮದು ಇಂಡಿಗೋದವ್ರದ್ದು ಓಪನ್ ಆಗಿದೆ ಚೆಕ್ ಇನ್ನು. ವ್ಯಾಟ್ ರಿಫಂಡಿಗೆ ಹೋಗ್ಬೇಕಾದ್ರೆ ಯಾರೂ ಇರಲಿಲ್ಲ, ಇವಾಗ ರಶ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ನಮ್ಮದು ಟೀ ಕುಡಿಯೋ ಟೈಮು. ಇವ್ರದ್ದು ಏರ್ಪೋರ್ಟಲ್ಲೂ ನಾರ್ಮಲ್ ರೇಟ್ ನೋಡಿ, ಏರ್ಪೋರ್ಟಲ್ಲಿ ಇವ್ರದ್ದು ಎಕ್ಸ್ಟ್ರಾ ರೇಟ್ ಇಲ್ಲ. ಛಾತ್ರಾಮುಯಿ ಇಲ್ಲಿ ಇವಾಗ ಚೆಕ್ ಇನ್ ಆಗ್ತಾ ಇದೆ ನೋಡಿ. ಫಾಸ್ಟ್ ಫಾರ್ವರ್ಡ್ ಮಾಡಿದರೆ ಡೈರೆಕ್ಟಾಗಿ ಹೋಗೋದಿತ್ತು, ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ. ಆಗ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಅಣ್ಣವರು ಪವರ್ ಬ್ಯಾಂಕ್ ಬ್ಯಾಗಲ್ಲಿ ಬಿಟ್ಟಿದ್ದಾರೆ, ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡುಕ್ತಾವ್ರೆ. 10 ನಿಮಿಷ ಆಯಿತು ಅವ್ರು ಚೆಕ್ ಇನ್ ಆಗ್ತಾ ಇರೋದು. ನಂದು ಲಗೇಜಲ್ಲಿ ಗೊತ್ತಿಲ್ಲ ಎಷ್ಟು kg ಇದೆ ಅಂತ, ಅಂದಾಜಲ್ಲಿ 20 ಇರಬೇಕು ಅನಿಸುತ್ತೆ. ನಾನು ವೆಯ್ಟ್ ಚೆಕ್ ಮಾಡಿಲ್ಲ, 3 ದಿನ ಹಿಂದೆ ಚೆಕ್ ಮಾಡಿದ್ದೆ, ಆವಾಗ 17 ಇತ್ತು. ಒಂದು 3 ಕಿಲೋ ಆ್ಯಡ್ ಮಾಡಿದ್ದೀನಿ ಅನಿಸುತ್ತೆ, ನೋಡೋಣ ಎಷ್ಟು ಬರುತ್ತೆ ಅಂತ. ಪರ್ಫೆಕ್ಟಾಗಿ 19.7 ಕಿಲೋಸ್ ಇದೆ, 300 ಗ್ರಾಮ್ ಕಮ್ಮಿನೇ ಇದೆ. ಸೊ ಬೋರ್ಡಿಂಗ್ ಪಾಸ್ ಕೊಟ್ಟರು. ಆ್ಯಕ್ಚುಲಿ ಇಲ್ಲಿ ಚೆಕ್ ಇನ್ ಮಾಡೋಕ್ಕೆ ಆಪ್ಷನ್ನೇ ಇರಲಿಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋ ಕಾರಣ ಚೆಕ್ ಇನ್ ಆಪ್ಷನ್ನೇ ಇಲ್ಲ. ಡೈರೆಕ್ಟು ವೆಬ್ ಚೆಕ್ ಇನ್ ಆಪ್ಷನ್ ಇರಲಿಲ್ಲ, ಡೈರೆಕ್ಟು ಏರ್ಪೋರ್ಟ್ಗೆ ಬರಬೇಕು. ಇವಾಗ 10 ಗಂಟೆ ಆಗ್ತಾಯಿದೆ, ಬೇಗ ಹೊರಡಬೇಕು. 10:55ಕ್ಕೆ ಬೋರ್ಡಿಂಗ್ ಟೈಮು. ಇವಾಗ ಇಮಿಗ್ರೇಷನ್ ಬೇರೆ ಆಗಬೇಕು, ಸೊ ಇಲ್ಲಿ ಸ್ಟ್ಯಾಂಪ್ ಹೊಡ್ಸ್ಕೊಬೇಕು. ನಂದು ಚೆಕ್ ಇನ್ನು ಬೇಗ ಆಯಿತು. ನಾನು ಸ್ವಲ್ಪ ಹೆದರಿಕೆಯಲ್ಲಿ ಇದ್ದೆ, 20 kg ಆಗುತ್ತೋ ಇಲ್ವೋ ಅಂತ. ಕೆಲವೊಂದು ಐಟಮು ಬೇಡದೇ ಇರೋದೆಲ್ಲ ಬಿಟ್ಟು ಬಂದೆ, ಅಂದರೆ ಸೋಪು, ಪೇಸ್ಟು ಅದೆಲ್ಲ ಸ್ವಲ್ಪ ವೇಟ್ ಕಮ್ಮಿ ಆಗಲಿ ಅಂತ. ಇಲ್ಲಿ ಇವಾಗ ಗೇಟ್ ಎಂಟ್ರಿ ಮಾಡಬೇಕು, ಮತ್ತು ಸ್ಕ್ಯಾನ್ ಮಾಡಿ ಫೋಟೋ ತಕ್ಕೊಂಡು ಮೇಲೆ ಹೋಗ್ತಾರೆ. ಕೋಡ್ ಇದೆಯಲ್ಲ, ಇದನ್ನು ಸ್ಕ್ಯಾನ್ ಮಾಡಬೇಕು, ಗೇಟ್ ಓಪನ್ ಆಗುತ್ತೆ. ಇದು ಚೆಕ್ ಇನ್ ಕೌಂಟರ್ ನೋಡಿ, ಸುವರ್ಣಭೂಮಿ. ಇಲ್ಲಿ ತನಕ ಇಲ್ಲಿ ಎಂಟ್ರ್ ಮಾಡೋದಕ್ಕೆ ಅಲೌಡ್ ಇದೆ, ನೀವು ಯಾರನ್ನ ಬಿಡಕ್ಕೆ ಬರ್ತೀರಾ ಅಂದರೆ ಬ್ಯಾಂಕಾಕಲ್ಲಿ. ಇಲ್ಲಿ ಇವಾಗ ಸೆಕ್ಯೂರಿಟಿ ಮಾಡ್ತೀವಿ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಆಯಿತು. ಇಲ್ಲಿ ವಿಡಿಯೋಗ್ರಫಿ ಮಾಡೋಕ್ಕೆ ಅಲೌಡ್ ಇಲ್ಲ, ಬರೀ ಲ್ಯಾಪ್ಟಾಪ್ ಮಾತ್ರ ಹೊರಗಡೆ ತೆಗೆದ್ರೆ ಆಯಿತು ಅಷ್ಟೇ. ಸೊ ಸೆಕ್ಯೂರಿಟಿಲಿ ಬರೀ ಲ್ಯಾಪ್ಟಾಪ್ ಹೊರಗಡೆ ತೆಗೆದ್ರೆ ಆಯಿತು, ಮತ್ತೆಲ್ಲ ಬ್ಯಾಗ್ ಒಳಗಡೆ ಇಡಬೇಕು, ಬೇರೆ ಏನೂ ತೋರಿಸೋಂಗಿಲ್ಲ. ಬೇಗ ಆಗುತ್ತೆ ಸೆಕ್ಯೂರಿಟಿ, ಏನು ತೊಂದರೆ ಇಲ್ಲ. ಮತ್ತು 100 ml ಬಗ್ಗೆ ನೀವು ತುಂಬ ಕೇರ್ಫುಲ್ಲಾಗಿರಿ. ಇಲ್ಲೊಬ್ಬರು ಲೇಡಿ ಇದ್ದರು, ಅಳ್ತಾ ಇದ್ದರು, ಅದು ಏನೋ ಮೇಕಪ್ ತಗೊಂಬಂದಿದ್ರು ಐಟಮು. 100 ml ಜಾಸ್ತಿ ಇತ್ತು, ಅವರು ಬಿಸಾಕಬೇಕು, ತೊಗೊಳೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹುಷಾರಾಗಿರಿ. ನೀವು ಲಿಕ್ವಿಡ್ಸ್ ಏನಾದರೂ ಇಟ್ಕೊಂಡಿದ್ದೀರಾ ಅಂದರೆ ಕ್ಯಾರಿ ಆನಲ್ಲಿ. ಇಮಿಗ್ರೇಷನ್ ಆಯಿತು. ಇಲ್ಲೊಂದು ಸೀಲ್ ಹಾಕ್ತಾರೆ, ಬರೀ ರೈಟ್ ಹ್ಯಾಂಡ್ ಇದ್ದು 4 ಫಿಂಗರ್ ಪ್ರೆಸ್ ಮಾಡೋಕ್ಕಿತ್ತು. ಇಮಿಗ್ರೇಷನ್ ಕೌಂಟ್ರಲ್ಲೂ ವಿಡಿಯೋಗ್ರಫಿ ಎಲ್ಲ ಹೊಡಿರಲಿಲ್ಲ, ಸಿಂಪಲ್ ಆಗಿದೆ, ಏನೂ ಇಲ್ಲ. ಬರೀ ಫೋಟೋ ತೊಗೊತಾರೆ ಮತ್ತು 4 ಫಿಂಗರ್ ಪ್ರಿಂಟು ರೈಟ್ ಹ್ಯಾಂಡ್ ಇದ್ದು. ನೀವು ಲಾಸ್ಟ್ ಟೈಮ್ ಏನು ಕೊಟ್ಟಿದ್ದೀರಾ ಅದನ್ನೇ.
ಮತ್ತು ಎಕ್ಸಿಟ್ ಸೀಲ್ ಹಾಕಿ ಕೊಡ್ತಾರೆ. ಬರೋದು ಇವಾಗ ಒಂದು ವ್ಯಾಟ್ ರಿಫಂಡ್ ತೊಗೊಬೇಕು ಬೇಗ. 10:55ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ವ್ಯಾಟ್ ರಿಫಂಡ್ಗೆ 7 minutes ಫಾರ್ ಟೂರಿಸ್ಟ್. ಈ ಸೈಡ್ ಗೇಟ್ಸ್ಗಳು ನೋಡ್ಕೊಳ್ಳಿ, ನಿಮ್ಮ ಗೇಟ್ ಎಲ್ಲಿದೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ನಂದು ಗೇಟ್ ನಂಬರು E6. ಸೊ ವಾಪಸ್ ಬರಬೇಕು ಇವಾಗ ವ್ಯಾಟ್ ರಿಫಂಡ್ ತೊಗೊಂಡು. ವ್ಯಾಟ್ ರಿಫಂಡ್ಗೆ ಇನ್ನೂ ಮುಂದೆ ಹೋಗಬೇಕು. ಇದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಸಮುದ್ರ ಮಂಥನದ್ದು ಸ್ಟ್ಯಾಚ್ಯೂಸ್ ಇದೆ, ಇದಕ್ಕಿಂತ ಮುಂದೆ ಹೋಗ್ಬೇಕಿನ್ನು. ಥಾಯ್ ಸ್ಟೈಲಲ್ಲಿ ಸಮುದ್ರ ಮಂಥನ. ಡ್ರ್ಯಾಗನ್ ಇದೆ ನೋಡಿ. ನೋಡಿ 80 ಬಾತು ರಿಟರ್ನ್ ಸಿಕ್ಕಿದೆ. ಸೈನ್ ಹಾಕಿಸ್ಕೊತಾರೆ ಮತ್ತು ಕ್ಯಾಶ್ ಕೊಡ್ತಾರೆ. ಪಾಸ್ಪೋರ್ಟ್ ನಂಬರು ಎಲ್ಲ ಚೆಕ್ ಮಾಡ್ತಾರೆ, ಬೋರ್ಡಿಂಗ್ ಪಾಸು, ಪಾಸ್ಪೋರ್ಟ್ ನಂಬರ್. ಇವಾಗ ವಾಪಸ್ ಇವಾಗ ನಾನು E6ಗೆ ಹೋಗಬೇಕು. ನಮ್ಮದು ಗೇಟು ವಾಪಸ್ ನಡ್ಕೊಂಡು ಹೋಗಬೇಕು. ನೋಡಿ E1 to E10 ಅಪ್ ಟು 17 minutes ವಾಕಿಂಗ್ ಟೈಮ್. ಸೊ ತುಂಬ ಟೈಮ್ ಇಲ್ಲ. ಹಂಗೆ ಇವಾಗ ಲೌಂಜಿಗೆ ಹೋಗೋಕ್ಕೆ ಟೈಮ್ ಇಲ್ಲ. ಇಲ್ಲಿ ಇವ್ರದ್ದು ವಾಶ್ರೂಮ್ಸ್ ಯೂಸ್ ಮಾಡಿದೆ, ತುಂಬ ಕೆಟ್ಟದಾಗಿ ಮೇಂಟೈನ್ ಇದೆ. ಹೆಚ್ಚಿನ ಟಾಯ್ಲೆಟ್ಗಳು ವರ್ಕ್ ಆಗ್ತಿಲ್ಲ. ವಾಶ್ ಬೇಸಿನಲ್ಲಿ ನೀರು ಬ್ಲಾಕ್ ಆಗಿದೆ. ಅಯ್ಯಪ್ಪ, ನಮ್ಮ ಬ್ಯಾಂಗ್ಳೂರು ಡೆಲ್ಲಿ ಏರ್ಪೋರ್ಟ್ ಅಂತೂ ಬೇರೆ ಲೆವೆಲಲ್ಲೇ ಇದೆ ಕಂಪೇರ್ ಮಾಡಿದ್ರೆ. ಬರೀ ಏರ್ಪೋರ್ಟ್ ಮಾತ್ರ ಪಳ ಅಂತ ಹೊಳಿತಾ ಇದೆ. ಟಾಯ್ಲೆಟ್ಗೆ ಹೋದರೆ ಕ್ಲೀನ್ ಮಾಡೋರಿಲ್ಲ, ಯಾರೂ ಇಲ್ಲ. ಆ್ಯಕ್ಚುಲಿ 2 ಸೈಡ್ ವ್ಯಾಟ್ ರಿಫಂಡ್ ಇದೆ. ನಾನು ಸುಮ್ಮನೆ ಆ ಸೈಡ್ ಹೋಗಿದ್ದು, ಯಾಕೆ ಹೋದೆ ಅನಿಸ್ತಾ ಇದೆ ಇವಾಗ. ಪರವಾಗಿಲ್ಲ ಬಿಡಿ. ಇಲ್ಲಿ ನೋಡಿ ಕಿಂಗ್ ಪವರ್ ಡ್ಯೂಟಿ ಫ್ರೀ. ಪ್ರೈಸ್ ನೋಡೋಣ, 310 ಬಾತ್, ಡಬಲ್ ಪ್ರೈಸ್. ಕ್ಯಾಶ್ ಉಳಿದಿದೆ, ಖಾಲಿ ಮಾಡಬೇಕಂದ್ರೆ ಖಾಲಿ ಮಾಡ್ಕೊಂಬಂದಿದ್ದೆ. ಇದು ನೋಡಿ 390 ಬಾತ್. ಟ್ರೆಂಡಿಂಗ್ ಟಾಯ್ಸ್. ಕೆ ಬ್ಯಾಂಕಲ್ಲಿ ಇಂಡಿಯನ್ ರುಪೀಸ್ ಸೆಲ್ ಬೇಕು ಅಂತ ಹೇಳಿ ಥಾಯ್ ಬಾತ್ನ ಕೊಡೋಣ ಅಂತ ಹೋದರೆ ಅವ್ರ ಹತ್ರ ಇಲ್ವಂತೆ. ಎಕ್ಸ್ಚೇಂಜ್ ಮಾಡೋಕ್ಕಾಗಿಲ್ಲ ಅಂಥೇಳಿ ಇವಾಗ ಇನ್ನೂ ಸ್ವಲ್ಪ ಗಿಫ್ಟ್ಸ್ ತಗೊಂಡಿದ್ದೀನಿ. ಸೊವೆನಿಯರ್ಸ್ ಮತ್ತು ಒಂದು ಗ್ರೀನ್ ಕರಿ ಪೇಸ್ಟು. ಮನೆಯಲ್ಲಿ ಥಾಯ್ ಗ್ರೀನ್ ಕರಿ ಮಾಡ್ಬೋದು, ಥೈಲ್ಯಾಂಡಿದ್ದು ನೆನಪಾದಾಗ. ಡ್ಯೂಟಿ ಫ್ರೀ ಫೈನಲ್ ಕಾಲ್. ಬರೀ ಕ್ಯಾಶೆಲ್ಲ ಇಲ್ಲೇ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾವ್ರೆ. ಫೈನಲ್ ಕಾಲ್, ಸ್ಪೆಂಡ್ ಯುವರ್ ಚೇಂಜ್ ಇಯರ್ ಅಂತ. E6 to E8 ಬಂದಿದ್ದೀನಿ. ಇಲ್ಲಿ ಮುಂದೆ ಹೋಗೋಣ. ಓಹ್ ಸಾಕಾಯ್ತಪ್ಪ ನಡೆದು. ಇಂಡಿಗೋ ಫ್ಲೈಟ್ಸು ತುಂಬ ಕಡೆ ಹೋಗ್ತಾಯಿದೆ. ಚೆನ್ನೈ, ಹೈದರಾಬಾದ್, ಮುಂಬೈ, ಥೈಲ್ಯಾಂಡಿಂದ ತುಂಬ ಡಿಮಾಂಡ್ ಇದೆ. ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ, ಇಲ್ಲಿ ಯಾರೂ ಇಲ್ಲ. ಬೆಂಗಳೂರು ಶೆಡ್ಯೂಲ್ ಟೈಮ್, ಗೇಟ್ ಓಪನ್ ಆಗಿದೆ. ಇಲ್ಲಿದೆ ನೋಡಿ ನಮ್ಮ ಫ್ಲೈಟು. ಈಗ ಗಿಡಗಳನ್ನು ಕೆಳಗಡೆ ಹೋಗಬೇಕು. ವೈಫೈ ಝೋನು, ಇಲ್ಲೂ ಫ್ರೀ ವೈಫೈ ಇದೆ, ಫ್ರೀ ಇಂಟರ್ನೆಟ್. ನೋಡಿ ಮಿಷಿನ್ಸ್ ಹಾಕೋರೆ. ಕೆಳಗಡೆನೂ ವಾಶ್ರೂಮ್ ಇದೆ, ನೀರು ಬಾಟ್ಲಿ ತುಂಬಿಸ್ಕೊಬೋದು. ನೋಡಿ ಕುಡಿಯೋ ನೀರಿದ್ದು ಸಿಂಬಲ್ ಇದು ಕಂಡ್ರೆ ನೀವು ನೀರನ್ನ ಕುಡಿಬಾರ್ದು. ಇಲ್ಲಿದೆ ನೋಡಿ ಫ್ರೀ ಇಂಟರ್ನೆಟ್ ಕಿಯಾಸ್ಕ್, NT ಬ್ರಾಡ್ಬ್ಯಾಂಡ್ ಅವ್ರದ್ದು. ಇಲ್ಲಿ ಇವಾಗ ಮತ್ತೆ ಬೋರ್ಡಿಂಗ್ ಪಾಸ್ನ ಚೆಕ್ ಮಾಡ್ತಾರೆ. ಇನ್ನಲ್ಲಿ ಇನ್ನೂ ಸ್ಟ್ರಿಕ್ಟ್. ಇದರೊಳಗಡೆ ನೀರು ತರೋಕ್ಕೆ ಬಿಡ್ತಾ ಇಲ್ಲ, ಯಾರು ನೀರು ಬಾಟ್ಲಿ ತರೋಕ್ಕೂ ಬಿಟ್ಟಿಲ್ಲ. ಪ್ಲಾಸ್ಟಿಕ್ ಇದ್ದಾದರೆ ಎಲ್ಲ ತೆಗೆದಾಕಿದ್ರು. ಇವಾಗ ಇಲ್ಲಿ ಬಂದು ನೀರನ್ನ ಫಿಲ್ ಮಾಡ್ಕೊತೀನಿ ನೋಡಿ. ಡ್ರಿಂಕಿಂಗ್ ವಾಟರ್ ಅಂತ ಹಾಕಿರ್ತಾರೆ, ಇದನ್ನು ಮಾತ್ರ ಫಿಲ್ ಮಾಡಿ, ಬೇರೆ ಕಡೆ ಫಿಲ್ ಮಾಡೋಕ್ಕೆ. ಫಸ್ಟ್ ಕ್ಲಾಸ್, ಬಿಸ್ನೆಸ್ ಕ್ಲಾಸ್, ಎಕಾನಮಿ ಕ್ಲಾಸ್, ಎಲ್ಲ ಕ್ಲಾಸ್ ಒಂದೇ ಕಡೆ ಇದೆ. We would love to take off with you at the earliest. To help us get going,
Please keep your large bags with you and keep the ಇದು ಸ್ವಲ್ಪ ಜಾಸ್ತಿ ಸ್ಪೇಷಿಯಸ್ ಆಗಿದೆ ಏರ್ ಏಷ್ಯಾಕ್ಕಿಂತ. ಏರ್ ಏಷ್ಯಾದು ಸೀಟ್ ತುಂಬ ಕುಷನ್, ಲೆಗ್ ಸ್ಪೇಸು ಕಮ್ಮಿ ಆಗೋದು ನನಗೆ. ಯಾಕೋ ಫ್ಲೈಟು ಖಾಲಿ ಖಾಲಿ ಕಾಣಿಸ್ತಾ ಇದೆ, ಜಾಸ್ತಿ ಜನ ಇಲ್ಲ ಅನಿಸುತ್ತೆ. ಜಾಸ್ತಿ ಜನ ಇಲ್ಲ ಅಂದರೆ ಇಲ್ಲಿ ಬೇಕಾಗಿ ಕೂತ್ಕೊಬೋದು. ಆಮೇಲೆ ಎಕ್ಸೆಲ್ಸ್, ಎಕ್ಸ್ಟ್ರಾ ಲಾರ್ಜ್, ಎಕ್ಸ್ಟ್ರಾ ಲೆಗ್ ರೂಮ್ ಸ್ಪೇಸು. ಜಾಸ್ತಿ ದುಡ್ಡು ಕೊಡಬೇಕು ಅದಕ್ಕೆ. 27 ನೋಡಿ 19 ಎಫ್ ವಿಂಡೋ ಸೈಡು, ಈ ಮಿಡಲು ಡಿ ಐಲ್ ಸೈಡು. ಇದು ಐಲ್ ಸೈಡ್ ಅಂತ, ಇದನ್ನು ಐಲ್ ಅಂತ ಕರೀತಾರೆ. ಐಲ್ ಪಕ್ಕದಲ್ಲಿರೋದು ಐಲ್ ಸೈಡ್ ಸೀಟು ಅಂತ. ಸೀಟ್ ಮಾತ್ರ ಬೇಡ, ನಾನು ಎಕ್ಸ್ಟ್ರಾ ಪೇ ಮಾಡಿರೋದು ಅಯ್ಯಪ್ಪ. ಲಾಸ್ಟ್ ಬಟ್ 2 ಇದೆ. ಓಕೆ 27 27A ವಿಂಡೋ ಸೈಡ್ ಇದೆ ನೋಡಿ. ಇಲ್ಲಿ ಕ್ಯಾರಿ ಆನ್ ಲಗೇಜ್ನ ಹೇಳೋದಕ್ಕೆ ಸ್ಪೇಸ್ ಖಾಲಿ ಕಾಣಿಸ್ತಾ ಇದೆ. ಫ್ಲೈಟ್ ಮಾತ್ರ ರೀತಿ ಬ್ಯಾಗ್ ಅಲ್ಲಿ ನಾನು ಹೆಡ್ಫೋನ್ಸು ಆಮೇಲೆ ಪಾಸ್ಪೋರ್ಟು ಎಲ್ಲ ಹಾಕಿಡೋದಕ್ಕೆ ಸುಲಭ ಆಗುತ್ತೆ. ಮೊಬೈಲ್ ಹಾಕಿಡೋದಕ್ಕೆ ಇದನ್ನು ತಗೊಂಡು ಹಿಂದೆ ಹಾಕಿಡ್ಬೋದು, ಇಲ್ಲ ಮುಂದೆ ಅಂಡರ್ ದ ಸೀಟ್ ಇನ್ ಫ್ರಂಟ್ ಆಫ್ ಯು ಮುಂಗಡೆ ಹಾಕಿಡ್ಬೋದು. ಹಿಂಗೆ ಇದು ಟ್ರೇ ಟೇಬಲ್ಲು. ಇಲ್ಲಿ ಮೆನು ಕಾರ್ಡು ಎಲ್ಲ ಇದೆ. ಬೇಕಂತಂದರೆ ಕೆಳಗಡೆ ಲೈಫ್ ಜಾಕೆಟ್, ಬೆಲ್ಟ್ ಹಂಗೆ ಹಾಕೋದು ಅಂತ ತೋರಿಸ್ತೀನಿ ಒಂದ್ಸಲ ನಿಮಗೆ. ನೋಡಿ ಇಟ್ಕೊಂಡು ಇದನ್ನು ನನ್ನ ಸೀಟ್ ಪಕ್ಕ ಫುಲ್ ಖಾಲಿನೇ ಇದೆ, ಯಾರೂ ಇಲ್ಲ. ಹಿಂದ್ಗಡೆ ಯಾರೂ ಇಲ್ಲ, ಮುಂದ್ಗಡೆ ಸ್ವಲ್ಪ ಫುಲ್ ಆಗಿದೆ. ಬೋರ್ಡಿಂಗ್ ಬೇಗ ಆಗಿದೆ. ಇವಾಗ ಅನೌನ್ಸ್ ಮಾಡಿದ್ರು ಪೈಲಟ್ ಕ್ಯಾಪ್ಟನ್, ಏನಂದರೆ ಇಲ್ಲಿಂದ 3 hours 10 minutes ನಾವು ರೀಚ್ ಆಗ್ತೀವಿ ಅಂತ. ಮತ್ತು ಏನಾದರೂ ಲೈವ್ ಅಪ್ಡೇಟ್ಸ್ ಇದ್ದರೆ ಹೇಳ್ತೀನಿ. ನನ್ನ ಪಕ್ಕದಲ್ಲಿರೋಂಥ ಸೀಟ್ಗಳೆಲ್ಲ ಖಾಲಿ ಇದ್ದಾವೆ, ಹಿಂದ್ಗಡೆಯೂ ತುಂಬ ಸೀಟ್ಗಳು ಖಾಲಿ ಇದ್ದಾವೆ. ಮಜಾ. ಕೆಲವ್ರು ಏನು ಮಾಡ್ತಾರೆ, ನಮಗೆ ಪರಿಚಯದವ್ರು ಗೊತ್ತಿರೋರು ಏನು ಮಾಡ್ತಾರೆ ಅಂದರೆ, ಈ ರೀತಿ 3 ಸೀಟ್ ಇರುತ್ತಲ್ಲ, 3 ಸೀಟು ಒಟ್ಟಿಗೆ ಬುಕ್ ಮಾಡ್ತಾರೆ. ಬರೀ 2 ಇರ್ತಾರೆ, ಆದರೂ 3 ಸೀಟ್ ಬುಕ್ ಮಾಡ್ಕೊತಾರೆ. ಸ್ವಲ್ಪ ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳೋಕ್ಕಾಗುತ್ತೆ. First Officer Jishnu, young fighter crew members Esther, Jyotika, Mohini and I Chandra, your lead cabin crew, will and tighten by pulling the loose end to open and lift the buckle. It is recommended to keep your seatbelt fastened at all times. In the event of a decrease in cabin pressure, oxygen masks will fall automatically from the panel above. Pull a mask down sharply to initiate oxygen flow. Cover your nose and mouth and breathe normally. Ensure your mask is secured before helping others. There are 8 emergency exits on this aircraft, 2 at the front, 2 at the rear, and 4 over the wings. The fluorescent strips along the floor will guide you to the closest exit. In the unlikely event of a water landing, take the life jacket from under your seat. Slip it over your head, secure the strap around your waist. Inflate by pulling the red tab or tabs, and to inflate it further, blow into the inflation tube or tubes. Inflate the life jacket just before leaving the main exit doors. ದೊಡ್ಡ ಫ್ಲೈಟ್ ಅನ್ಸುತ್ತಿದೆ, ಚೈನಾ ಕರ್ಬ ನೋಡಿ. ಎಲ್ಲ ಮಂತ್ರ ಎಲ್ಲ ಚಾಂಟ್ ಮಾಡಿ ರೆಡಿ. ಗಾಯತ್ರಿ ಮಂತ್ರ ಚಾಂಟ್ ಮಾಡಬೇಕಂತೆ ಟೇಕ್ ಆಫ್ ಆಗೋ ಮೊದಲು. ಯಾವುದೇ ನೀವು ವೆಹಿಕಲಲ್ಲಿ ಹೋಗ್ತಾ ಇದ್ದೀರೋ, ಹೊರಗಡೆ ಹೋಗೋ ಮೊದಲು
ಗಾಯತ್ರಿ ಮಂತ್ರ ಚಾಂಟ್ ಮಾಡ್ಕೊಳ್ಳಿ, ಒಳ್ಳೆಯದು. ತುಂಬ ಪವರ್ಫುಲ್ ಆಗಿರೋಂಥ ಮಂತ್ರ. ಆ ಸೈಡಿಂದ ಒಂದು ಲ್ಯಾಂಡ್ ಬೇರೆ ಆಗ್ತಾ ಇದೆ ನೋಡಿ. ಅದು ಅರೈವಲ್ಲು, ಇದು ಡಿಪಾರ್ಚರ್ ಇದ್ದು ಏರ್ಪೋರ್ಟು. ಸೈಕಲ್ ಟ್ರ್ಯಾಕ್ ಇದೆ ಕೆಳಗಡೆ. ಏರ್ಪೋರ್ಟ್ ಹೊರಗಡೆ ಇದೆ ನೋಡಿ, ಬ್ಲೂ ಕಲರ್ ಲೈನ್. ಚೆನ್ನಾಗಿ ಕಾಣಿಸ್ತಾ ಇದೆ ಏರ್ಪೋರ್ಟ್, ಬ್ಯಾಂಕಾಕ್ ಏರಿಯಾ. ವ್ಯೂ ಮಾತ್ರ ಪರ್ಫೆಕ್ಟ್, ಟೈಮಿಂಗು, ಲೈಟಿಂಗು ಚೆನ್ನಾಗಿದೆ. ನಿಮಗೆ ಒಳ್ಳೆ ಡ್ರೋನ್ ಶಾಟ್ ಸಿಕ್ದಂಗೆ ಸಿಗ್ತಾ ಇದೆ. ಕ್ಲಿಯರ್ ಐತೆ ನೋಡಿ. ಇದು ಯಾವುದು ನದಿ, ಮಳೆಗಾಲ ಅಲ್ಲ, ನೀರೆಲ್ಲ ಕೆಂಪಾಗಿದೆ ನೋಡಿ. ಅದು ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಸಖತ್ತಾಗಿದೆ ವ್ಯೂ ಮಾತ್ರ. थोड़ा ध्यान दीजिए, ये सूचना मिस्टर जसवंत ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಲ್ಲಿ. ನೋ ಸ್ಮೋಕಿಂಗ್ ಇನ್ ಲ್ಯಾಬರೇಟ್ರಿ. ಇದು ಲಾಕು, ಹಿಂಗೆ ರೈಟಿಗೆ ತೆಗೆದ್ರೆ ಓಪನ್ ಆಗುತ್ತೆ. ಲಾಕ್ ಮಾಡಿದ್ದೀನಿ ಇವಾಗ. ತುಂಬ ಸಣ್ಣಗೆ ಮಾಡಿಬಿಟ್ಟವ್ರೆ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಅದು ಸೋಪು ನೋಡಿ, ಪ್ರೆಸ್ ಮಾಡಿದ್ರೆ ಬಿಡುತ್ತೆ. ಇದು ನೀರಿದ್ದು. All ground presently bring capital closer lows. यदि आप पढ़ना चाहें तो पैनल के नजदीक आप हमारी Hello 6E मैगजीन को पढ़ सकते हैं। धन्यवाद। As we prepare for takeoff, keeping the aisle clear will help us depart quickly. Trading door is closed. Seat back is upright and Capital arm on slide. ಇದು ನೋಡಿ, ಇದು ಕಾಂಪ್ಲಿಮೆಂಟ್ರಿ ಕೊಟ್ಟಿರೋದು. ಕಾಂಪ್ಲಿಮೆಂಟ್ರಿ ಎಲ್ಲ, ನಾನು ಫುಡ್ಡಿಗೆ ಪೇಮೆಂಟ್ ಮಾಡಿದ್ದೆ. ಟಿಕೆಟ್ ಬುಕ್ ಮಾಡಬೇಕಾದ್ರೆ ನೀವು ನೋಡಿರ್ತೀರಾ. ಆ್ಯಕ್ಚುಲಿ ರೀಸನೇಬಲ್ ಪ್ರೈಸಲ್ಲಿ ಸಿಕ್ಕಿರೋದು. ಅದ್ರ ಜೊತೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಳಗಡೆ ಏನಿದೆ ಅಂತ ನೋಡೋಣ.
ಚೆನ್ನೈ ಸೈಡಿಂದ ಇರಬೇಕು ನಾವು ಎಂಟ್ರ್ ಆಗ್ತಾ ಇರೋದು. ಅದ್ಭುತವಾಗಿ ಕಾಣಿಸ್ತಾ ಇದೆ ಆ ಥರ. ಇಂಡಿಯಾ ಎಂಟ್ರ್ ಆದ್ವಿ. ಸ್ವಾಗತ ಸುಸ್ವಾಗತ ಭಾರತಕ್ಕೆ. ನೋಡಿ ಏರ್ಪೋರ್ಟನ್ನು ಎಕ್ಸ್ಪಾಂಡ್ ಮಾಡ್ತಾವ್ರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಇನ್ನೂ ದೊಡ್ಡದು ಮಾಡ್ತಾವ್ರೆ. ಲ್ಯಾಂಡ್ ಆಯಿತು. ಭಾರತಕ್ಕೆ ಬಂದಿದ್ದೀವಿ ಬೆಂಗಳೂರಿಗೆ. ಇವಾಗ ಏರ್ಪೋರ್ಟಿಗೆ ಸುಮಾರು ದೂರ ಹೋಗ್ಬೇಕು ಅನ್ಸುತ್ತೆ ರನ್ವೇಯಿಂದ. ರನ್ವೇಯಿಂದ ಏರ್ಪೋರ್ಟ್ ರೀಚ್ ಆಗೋದಕ್ಕೆ 10 ನಿಮಿಷ ಬೇಕಾಯಿತು. 10-15 ನಿಮಿಷ ಬೇಕು. ದ ಪಯನೀರ್ ಏರ್ ಇಂಡಿಯಾ JRD ಟಾಟಾ ಅವ್ರದ್ದು ಫೋಟೋ ಹಾಕ್ಬಿಟ್ಟಿದ್ದಾರೆ. ಇಂಡಿಗೋ ಏರ್ ಇಂಡಿಯಾ ಡ್ರೀಮ್ ಲೈನರ್. ಓಹೋ, ಇಲ್ಲೇ ಇದೆ ನೋಡಿ ಡ್ರೀಮ್ ಲೈನರ್. ಸೇಮ್ ಏರ್ಕ್ರಾಫ್ಟ್ ಮೊನ್ನೆ ಅಹಮದಾಬಾದಲ್ಲಿ ಕ್ರ್ಯಾಶ್ ಆಗಿತ್ತು. ಡ್ರೀಮ್ ಲೈನರ್. ಸೊ ನಾವು ಇವಾಗ ಟರ್ಮಿನಲ್ 2ಗೆ ಬಂದಿದ್ದೀವಿ. ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ವಾ, ಹಾಗೆ ಟರ್ಮಿನಲ್ 2ಇಂದ ನಾವು ಎಕ್ಸಿಟ್ ಆಗೋದು. ಏರ್ಬಸ್ 320 A320 ಸಣ್ಣ ಫ್ಲೈಟ್ ಅದು. ನೋಡಿ ಕೆಳಗಡೆ ಸಿಗ್ನಲ್ ಕೊಡ್ತಾ ಇದ್ದಾರೆ. ಹೊರಗಡೆ ಎಲ್ಲೂ ತಾಗದೇ ಇರೋ ಥರ ಪಾರ್ಕ್ ಮಾಡೋದಕ್ಕೆ ಪ್ಲೇನನ್ನು. Just kindly remain seated. Cabin crew is on stage. Thank you. ಇಲ್ಲಿ ಅನೌನ್ಸ್ ಮಾಡ್ತಾವ್ರೆ ಪ್ಲೀಸ್ ಬಿ ಸೀಟೆಡ್ ಅಂತ. ಆದರೂ ಎದ್ದು ನಿಂತ್ಕೊಂಡವ್ರೆ ಎಲ್ಲ. ಇಂಗ್ಲೀಷ್ ಅರ್ಥ ಆಗಲ್ಲ, ಹಿಂದಿನೂ ಅರ್ಥ ಆಗಲ್ಲ. ಸುಮ್ಮನೆ ಎದ್ದು ನಿಂತ್ಕೊಂಡು ಓಪನ್ ಮಾಡೋಕ್ಕೆ ಇನ್ನೂ 10-15 ನಿಮಿಷ ಬೇಕಾಗತ್ತೆ. ಅಲ್ಲೋಗಿ ನಿಂತ್ಕೊಳ್ತಾರೆ.
ಅವರು ಮೂರು ಸಲ ಅನೌನ್ಸ್ ಮಾಡಿದ್ರು ಕೂತ್ಕೊಂಡಿರಿ ಅಂದರೂ ಹೋಗಿ ಎಲ್ಲ ನಿಂತ್ಕೊಂಡು. ನೀವು ಹೀಗೆ ನಿಂತ್ಕೊಂಡ್ರೆ ಇನ್ನು ಬೇಗ ಹೋಗೋಕ್ಕಾಗಲ್ಲ. ಸುಮ್ಮನೆ ನಿಂತ್ಕೊಂಡಿರ್ಬೇಕು, ಬ್ಯಾಗ್ ಹಾಕ್ಕೊಂಡು ಲಗೇಜ್ ಎತ್ಕೊಂಡು ಆರಾಮಾಗಿ ಕೂತ್ಕೊಂಡಿರಿ. ಗೇಟ್ ಓಪನ್ ಎಲ್ಲರೂ ಹೋಗ್ತಾರೆ, ಒಟ್ಟಿಗೆ ಜಾಸ್ತಿ ಕೂತ್ಕೊಳ್ಳೋಕೆ ಕೊಡೋಲ್ಲ, ಎದ್ದು ಹೋಗಲೇಬೇಕು. ಇಲ್ಲ ನೋಡಿ, ವೆಯ್ಟ್ ಮಾಡ್ತಾನೆ ಅವ್ರೆ. ನೀವು ಇಳಿಬೇಕಾದ್ರೆ ನಿಮ್ಮ ಬ್ಯಾಗನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಏನೋ ಕ್ಯಾಪು ಹಂಗೇನಾದ್ರು ಬಿಟ್ಟಿದ್ರೆ ಕಷ್ಟ ಆಗುತ್ತೆ. ನಾನು ಒಂದ್ಸಲ ಹಿಂಗೆ ಕ್ಯಾಪ್ ತೆಗೆದಿಟ್ಬಿಟ್ಟಿದ್ದೆ, ದೊಡ್ಡ ಹ್ಯಾಟ್ ಇತ್ತು, ಅದು ಫ್ಲೈಟಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಆಮೇಲೆ ಇವಾಗ ಓಪನ್ ಆಯಿತು ನೋಡಿ. ಓಪನ್ ಆದ ತಕ್ಷಣ ಯಾರನ್ನೂ ಕೂತ್ಕೊಳಂಗೆ ಬಿಡಲ್ಲ. ಯಾರು ಇದು ಕೂತ್ಕೊಳಕ್ಕೆ ಯಾರನ್ನೂ ಬಿಡಲ್ಲ, ಇಳಿತಾ ಹೋಗ್ಬೇಕಷ್ಟೇ. ಥ್ಯಾಂಕ್ ಯು. ಬೆಲ್ಟ್ ನಂಬರು 3ರಲ್ಲಿ ನಮ್ಮ ಲಗೇಜ್ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಸೊ ಅನೌನ್ಸ್ ಮಾಡಿರ್ತಾರೆ, ಅದನ್ನ ಕೇಳಿಸ್ಕೊಂಡಿಲ್ಲ ಅಂದರೆ ಆಮೇಲೆ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ, ಅಲ್ಲಿ ಹೋಗಿ ನೋಡಬೇಕಾಗುತ್ತೆ. ಬ್ಯಾಗೇಜ್ ರಿಕ್ಲೇಮ್ ಮತ್ತು ಎಕ್ಸಿಟ್ ಇಲ್ಲಿಂದ ನೋಡಿ. ಇಮಿಗ್ರೇಷನ್, ಬ್ಯಾಗೇಜ್ ಕ್ಲೇಮು, ಎಕ್ಸಿಟ್. ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ ಇದ್ದರೆ ಇಲ್ಲಿ ಹೋಗಬೇಕು ಮುಂದೆ. ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇಲ್ಲೇ ಇಮಿಗ್ರೇಷನ್ ಇದೆ. ಇಷ್ಟೊಂದು ಕೌಂಟರ್ಸ್ ಇದೆ ನೋಡಿ ಬೆಂಗಳೂರಲ್ಲಿ. ಯೆಲ್ಲೋ ಫೀವರ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ಹೆಲ್ತ್ ಆರ್ಗನೈಸೇಷನ್, ಹೆಲ್ತ್ ಸ್ಕ್ರೀನಿಂಗ್ ಏರಿಯಾ ಅಂತ. ಓಕೆ, ಡಿಪ್ಲೊಮ್ಯಾಟ್ಸು, ಫಾರಿನರ್ಸ್ ಇಲ್ಲಿ. ಓಕೆ, ಹುಡುಗರು ಅಂತಾದರೆ ಸ್ವಲ್ಪ ಜಾಸ್ತಿನೇ ಟೆಸ್ಟ್ ಮಾಡ್ತಾರೆ ಇವರು ಇಮಿಗ್ರೇಷನಲ್ಲಿ. ನಂದು ಪಾಸ್ಪೋರ್ಟ್ ನೋಡಿ ಬಾಂಗ್ಲಾದೇಶಕ್ಕೆ ಹೋಗಿದ್ಯಾ ಅಂತ. ಬಾಂಗ್ಲಾದೇಶಕ್ಕೆ ಯಾವಾಗಪ್ಪ ಹೋಗಿದೆ ಅಂತ ನಾನು ಏನೋ ಅಂತ ಕೇಳಿದೆ, ಸಾರಿ ಅಂತ ಹೇಳಿದೆ. ಅದಕ್ಕೆ ಅವರು ಸರಿಯಾಗಿ ಚೆಕ್ ಮಾಡಿದ್ರು. ನಾನು ಕೊರಿಯಾ ಹೋಗಿದ್ದೆ, ಅದರಲ್ಲಿ ಸರಿಯಾಗಿ ಓದೋದು ಬಿಟ್ಕೊಂಡು ಬಾಂಗ್ಲಾದೇಶಕ್ಕೆ ಹೋಗಿದ್ದೆ ಅಂತ ಕೇಳ್ತಾಯಿದ್ರು. ಬಾಂಗ್ಲಾದೇಶಕ್ಕೆ ಹೋಗಿಲ್ಲ ಅಂದರೆ ಅದೆಲ್ಲ ಚೆಕ್ ಮಾಡಿ ಬಿಟ್ಟರೆ. ಅವಾಗ ಏನಾರು ತಪ್ಪು ಮಾಡಿದ್ದೀರಾ ಅಂತಾದರೆ ಹೆದರ್ಕೊಬೇಕಾಗತ್ತೆ. ನಾವು ಸುಮ್ಮನೆ ಹೆದರ್ಕೊಬೇಕಾಗಿಲ್ಲ, ಆರಾಮಾಗಿ ಕಾನ್ಫಿಡೆಂಟ್ ಆಗಿರಿ. ಏನು ಕ್ವಶನ್ ಕೇಳ್ತಾರೆ ಆರಾಮಾಗಿ ಉತ್ತರ ಕೊಡಿ ಅಷ್ಟೇ. ಇಮಿಗ್ರೇಷನ್ ಆದಮೇಲೆ ಬ್ಯಾಗೇಜ್ ರಿಕ್ಲೇಮ್ ಎಕ್ಸಿಟ್ ಇಲ್ಲಿದೆ ನೋಡಿ. ಇಲ್ಲಿ ಹೊರಗಡೆ ಬರಬೇಕು. ಬೆಂಗಳೂರು ಡ್ಯೂಟಿ ಫ್ರೀಗೆ ಎಂಟ್ರಿ ಕೊಡ್ತಾವ್ರೆ. ಡ್ಯೂಟಿ ಫ್ರೀ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿದ್ದಾರೆ ನೋಡಿ. ಫಸ್ಟು ನೀವು ಇಲ್ಲೇ ಎಂಟ್ರಾಗಿ ಆಮೇಲೆ ಬ್ಯಾಗೇಜ್ ರಿಕ್ಲೇಮ್ ತಗೊಳ್ಳಿ. ಯಾಕಂದರೆ ಅರೈವಲ್ ಆದವರು ಯಾರು ಪರ್ಚೇಸ್ ಮಾಡೋ ಮೂಡಲ್ಲಿರಲ್ಲ. ಅದಕ್ಕೆ ನಿಮ್ಮನ್ನು ಇದರೊಳಗಡೆಯಿಂದ ಕಳಿಸ್ತಾರೆ. ಏನಾದರೂ ಪರ್ಚೇಸ್ ಮಾಡ್ಕೊಂಡು ಹೋಗಲಿ, ಇವ್ರಿಗೆ ಇನ್ನೂ ಸ್ವಲ್ಪ ಬಿಸ್ನೆಸ್ ಆಗಲಿ ಅಂತ. ಸೇವ್ 25%. ಬಕವಾಸ್ ಇದು, ಸೇವ್ 25% ಅಲ್ಲ. ಥೈಲ್ಯಾಂಡಲ್ಲೂ ಇತ್ತು, ಕಿಂಗ್ ಪವರಲ್ಲಿ 25% ಆಫ್ ಅದು ಇದು ಅಂತ. ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತೀರ ಅಂದರೆ ಇಲ್ಲಿ ಮಾಡ್ಕೊಬೋದು. ಇಬಿಕ್ಸ್ ಕ್ಯಾಶ್ ಅವ್ರದ್ದಿದೆ, ವರ್ಲ್ಡ್ ಮನಿ. ಇದು ನೋಡಿ ಬೆಲ್ಟ್ ನಂಬರ್ 3, ಬ್ಯಾಗೇಜ್ ಇನ್ಫಾರ್ಮೇಷನ್ ನೋಡಿ. ನಿಮ್ಮ ಫ್ಲೈಟ್ ನಂಬರು, ಎಲ್ಲಿಂದ ಬಂದಿರೋದು, ಬೆಲ್ಟ್ ನಂಬರ್ ಅಂತ ಹಾಕಿದ್ದಾರೆ ಅಲ್ಲಿ ನೋಡಿ. ಆಯಿತಾ? ಇವಾಗ ಇಲ್ಲಿ ನಿಮ್ಮ ಬ್ಯಾಗ್ನ ತಗೊಂಡ್ರಾಯ್ತು. ವೆಯ್ಟ್ ಮಾಡ್ಕೊಬೇಕಾಗತ್ತೆ ನಿಮ್ಮ ಬ್ಯಾಗ್ ಬರೋ ತನಕ ಅಷ್ಟೇ.
ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ, ಇಲ್ಲೂ ನೋಡ್ಕೊಬೋದು. ಇದು ಬೆಲ್ಟ್ ನಂಬರ್ 3 ಬ್ಯಾಂಕಾಕ್ ಫಸ್ಟ್ ಬ್ಯಾಗ್ ಬರ್ತಾ ಇದೆ. ಲಾಸ್ಟ್ ಬ್ಯಾಗ್ ಅಂತಂದರೆ ಲಾಸ್ಟ್ ರೌಂಡು ಅಂತ. ಫಸ್ಟ್ ಅಂದರೆ ಇವಾಗಷ್ಟೇ ಸ್ಟಾರ್ಟ್ ಆಗಿರೋದು ಅಂತಷ್ಟೇ. ಇಲ್ಲಿ ಈ ರೀತಿಯ ಟ್ರಾಲಿಗಳನ್ನ ಇಟ್ಟಿರ್ತಾರೆ ನೋಡಿ. ಈ ಟ್ರಾಲಿನ ತಗೊಂಡು ಇಲ್ಲಿ ತಂದು ಇಟ್ಕೊಳ್ಳಿ. ಸೂಟ್ ಕೇಸ್ ಬರ್ತಾ ಇದ್ದಂಗೆ ಡೈರೆಕ್ಟ್ ಇದ್ರ ಮೇಲೆ ಹಾಕ್ಕೊಬೋದು. ಒಂದು ಸೂಟ್ ಕೇಸು ಬಂತು ನೋಡಿ. ನಿಮಗೆ ಗೊತ್ತಾಗೋ ಥರ ಏನಾದರೂ ಮಾಡಿಸ್ಬೇಕಾದ್ರೆ ಮಾಡಿ ಇಟ್ಕೊಳ್ಳಿ, ಸುಲಭ ಆಗುತ್ತೆ. ಇದ್ರ ಮೇಲೆ ಇಟ್ಕೊಂಡು ಹೊರಗಡೆ ಹೋಗೋದು. ಇವಾಗ ಇಂಟರ್ನ್ಯಾಷನಲ್ ಸೆಕ್ಷನಲ್ಲಿ ಹೊಸದೊಂದು ಸಿಸ್ಟಮ್ ಸ್ಟಾರ್ಟ್ ಆಗಿದೆ. ಅದೇನೆಂದರೆ ನಥಿಂಗ್ ಟು ಡಿಕ್ಲೇರ್. ಮತ್ತು ನಿಮ್ಮ ಹತ್ರ ನಾವು ಡಿಕ್ಲೇರ್ ಮಾಡೋಕ್ಕಿದ್ರೆ ಅದನ್ನ ಮೊದಲೇ ಹೇಳಬೇಕು. ಗೋಲ್ಡು, ಡ್ರೋನು, ಇಲೆಕ್ಟ್ರಾನಿಕ್ ಐಟಮ್ಸು, ಸ್ಪೆಷಲಿ ಎಕ್ಸ್ಪೆನ್ಸಿವ್ ಆಗಿರೋದು ಅಂಥದ್ದೇನಾದ್ರು ತೊಗೊಂಬರ್ತಾ ಇದ್ದೀರ ಅಂತಂದರೆ ಇಲ್ಲಿ ಮೊದಲೇ ಡಿಕ್ಲೇರ್ ಮಾಡಬೇಕು. ಇಲ್ಲಾಂದರೆ ನಥಿಂಗ್ ಟು ಡಿಕ್ಲೇರಲ್ಲಿ ಡೈರೆಕ್ಟಾಗಿ ಹಾಕ್ಕೊಬೇಕು. ನಂದರಲ್ಲಿ ಏನು ಡಿಕ್ಲೇರ್ ಮಾಡೋಂಥ ಐಟಮ್ಸ್ ಏನೂ ಇಲ್ಲ. ಸೊ ನಥಿಂಗ್ ಟು ಡಿಕ್ಲೇರಲ್ಲೇ ಹೋಗ್ತೀನಿ. ಇಲ್ಲಿ ಎಕ್ಸಿಟ್ ಅಂತ ಇದೆ ನೋಡಿ. ಎಕ್ಸಿಟ್ ಇಲ್ಲಿ ಇಂಟರ್ಚೇಂಜ್ ಮಾಡೋದಂದರೆ ಮುಂದ್ಗಡೆ ಹೋಗಬೇಕು. ಇಂಟರ್ ಟರ್ಮಿನಲ್ ಶಟಲ್ ಬೇರೆ ಟರ್ಮಿನಲ್ ಹೋಗ್ಬೇಕಂದ್ರೆ ಇಂಟರ್ ಟರ್ಮಿನಲ್ ಶಟಲು. ಇಂಟರ್ನ್ಯಾಷನಲ್ ಬರ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಇಲ್ಲಿ ಕೇಳ್ಕೊಂಡ್ರೆ ಹೇಳ್ತಾರೆ, ನಿಮ್ಗೆ ಏನು ತೊಂದರೆ ಆಗಲ್ಲ. WTI ಕ್ಯಾಬ್ 6OL ಎಕ್ಸಿಟ್. T1 ಟ್ರಾನ್ಸ್ಫರು, ಇಂಟರ್ ಟರ್ಮಿನಲ್ ಶಟಲ್ಲು, ಟ್ರಾನ್ಸಿಟ್ ಹೋಟೆಲ್ ಇವೆಲ್ಲ ಇದೆ. ನಮಗೆ ಇವಾಗ ಹೊರಗಡೆ ಹೋಗ್ಬೇಕಾಗಿದ್ದು ಡೈರೆಕ್ಟು ಎಕ್ಸಿಟ್. ಸೊ ಈ ರೀತಿ ನೀವು ಬ್ಯಾಂಕಾಕಿಂದ ಬೆಂಗಳೂರಿಗೆ ಬರ್ಬೋದು. ಪ್ರತಿಯೊಂದು ಸ್ಟೆಪ್ಪನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ನಿಮಗೇನಾದರೂ ಡೌಟ್ ಇದೆ ಅಂತಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ, ಕ್ಲಿಯರ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭ.